ನಮಸ್ಕಾರ ಎಲ್ಲರಿಗೂ ಚಂದದ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣದಿಂದ ನಮ್ಮ ಬಾಡಿ ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಎ ಗುಡ್ ನ್ಯೂಟ್ರಿಯೆಂಟ್ ಫುಡ್ ಕ್ಯಾನ್ ಕೀಪ್ ಯು ಎನರ್ಜೆಟಿಕ್ ಥ್ರೂ ಔಟ್ ದ ಡೇ. ನಾವು ತೆಗೆದುಕೊಳ್ಳುವಂಥ ಆಹಾರದ ಮೇಲೆ ನಮ್ಮ ದಿನ ಹೇಗೆ ಇರುತ್ತೆ ಅಂತ ಡಿಸೈಡ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ತಿನ್ನಲೇಬಾರದಂಥ 4 ಬ್ರೇಕ್ಫಾಸ್ಟ್ ಮತ್ತು 4 ಬೆಸ್ಟ್ ಫುಡ್ ಫಾರ್ ಬ್ರೇಕ್ಫಾಸ್ಟ್ ತಿಳಿಸಲಾಗಿದೆ. ಫಸ್ಟ್ ಒನ್, ಡೀಪ್ ಫ್ರೈಡ್ ಫುಡ್. ಔಟ್ಸೈಡ್ ಹೆಚ್ಚಾಗಿ ನಾವು ತಿನ್ನುವಂಥ ಕಚೋರಿ, ಸಮೋಸ ಮುಂತಾದ ಆಹಾರಗಳಲ್ಲಿ 100% ಮೈದಾ ಡೀಪ್ ಫ್ರೈ ಆಗಿರುತ್ತದೆ. ಪದೇ ಪದೇ ಅದೇ ಎಣ್ಣೆಯಲ್ಲಿ ಕರೆದಿರುತ್ತಾರೆ. ರಿಪೀಟ್ ಯೂಸಿಂಗ್ ಆಯಿಲ್ನಿಂದ ದೇಹದಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ತಯಾರಾಗುತ್ತದೆ. ಇದರಿಂದ ನಮ್ಮ ದೇಹಕ್ಕೆ ಹಾರ್ಟ್ ಡಿಸೀಸ್ ಮತ್ತು ಸಕ್ಕರೆ ಕಾಯಿಲೆ ಉಂಟಾಗುತ್ತದೆ. ಬದಲಿಗೆ ಇಂತಹ ಫುಡ್ಗಳನ್ನ ಅವಾಯ್ಡ್ ಮಾಡಿ ಒಂದೇ ಸಲ ಎಣ್ಣೆಯಲ್ಲಿ ಕರೆದಂಥ ಆಹಾರವನ್ನು ಮನೆಯಲ್ಲಿ ತಯಾರಿಸಿ ಊಟ ಮಾಡಿ. ಸೆಕೆಂಡ್ ಒನ್, ಬ್ರೆಡ್. ಸರ್ವೇ ಸಾಮಾನ್ಯವಾಗಿ ಬ್ರೆಡ್ ಎಲ್ಲರೂ ಉಪಯೋಗಿಸುತ್ತಾರೆ. ಟೀ ಬ್ರೆಡ್, ಜಾಮ್ ಬ್ರೆಡ್ ಹೀಗೆ ಉಪಯೋಗಿಸುತ್ತಾರೆ. ಆದರೆ ಇದರಲ್ಲಿ 100% ಮೈದಾ, ಪಾಮ್ ಆಯಿಲ್ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಇರುತ್ತೆ, ಫ್ಲೇವರ್ ಇರುತ್ತೆ. ಇದರಿಂದ ಬ್ರೆಡ್ ತಯಾರಿಸುತ್ತಾರೆ. ನಮಗೆ ಫ್ರೆಶ್ ಬ್ರೆಡ್ ತಲುಪುವುದು ತುಂಬಾ ಕಡಿಮೆ. ಇದರಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗುವುದು. ಅದರ ಬದಲಿಗೆ ಮನೆಯಲ್ಲೇ ಬ್ರೆಡ್ಡನ್ನು ತಯಾರಿಸೋಣ. ಗೊತ್ತಿರುವಂಥ ಬೇಕರಿಯಿಂದ ಫ್ರೆಶ್ ಬ್ರೆಡ್ಡನ್ನು ಬಳಸೋಣ. ಬ್ರೆಡ್ ಬದಲಿಗೆ ಚಪಾತಿಯನ್ನು ತಿನ್ನೋಣ. ಥರ್ಡ್ ಒನ್, ಆರ್ಟಿಫಿಷಿಯಲ್ ಜಾಮ್. ನೋಡಲು ತುಂಬಾ ಅಟ್ರಾಕ್ಟ್ ಮತ್ತು ಟೇಸ್ಟಿಯಾಗಿರುತ್ತೆ. ಟೇಸ್ಟಿಯಾಗಿರುವಂಥ ಜಾಮ್ನಲ್ಲಿ ಯಾವುದೇ ಡಯಟರಿ ಫೈಬರ್ ಇರುವುದಿಲ್ಲ. ಇದು ಸಹ ಆರ್ಟಿಫಿಷಿಯಲ್ ಕಲರ್ ಮತ್ತು ಫ್ಲೇವರ್ನಿಂದ, ಪ್ರಿಸರ್ವೇಟಿವ್ನಿಂದ ತಯಾರಾಗಿರುತ್ತೆ. ರೆಡಿಮೇಡ್ ಜಾಮ್ಗಿಂತಲೂ ನಮಗೆ ಲಭ್ಯವಿರುವಂಥ ಫ್ರೂಟ್ಸ್ ಆ್ಯಂಡ್ ನಟ್ಸ್ನಿಂದ ಮನೆಯಲ್ಲೇ ಬೆಲ್ಲ ಮತ್ತು ಸಕ್ಕರೆ ಪಾಕ ಮತ್ತು ಹಣ್ಣಿನ ರಸ ಸೇರಿಸಿ ನಾವು ಜಾಮನ್ನು ಮಾಡ್ಕೊಳ್ಬೋದು. ಹೀಗೆ ತಯಾರಿಸಿದಂಥ ಹೋಮ್ ಮೇಡ್ ಜಾಮನ್ನು ನಾವು ಒಂದು ಗಾಜಿನ ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೋದು. ಫೋರ್ತ್ ಒನ್, ರೆಡಿ ಟು ಈಟ್ ಪ್ಯಾಕ್ಡ್ ಫುಡ್. ಈಗಿನ ಕಾಲದಲ್ಲಿ ಇನ್ಸ್ಟಂಟ್ ಫುಡ್ಗಳ ಹಾವಳಿ ಜಾಸ್ತಿ. ಇನ್ಸ್ಟಂಟ್ ದೋಸೆ, ಉಪ್ಪಿಟ್ಟು, ಇಡ್ಲಿ, ಉಪಮಾ, ಪೋಹ ಹೀಗೆ ಹಲವಾರು ಪದಾರ್ಥಗಳು. ಈ ತರಹದ ಪದಾರ್ಥಗಳು ಅಲ್ಟ್ರಾ ರಿಫೈನ್ಡ್ ಗ್ರೈನ್ನಿಂದ ತಯಾರಿಸಿರುತ್ತಾರೆ. ವೆರಿ ಲೋ ಫೈಬರ್ನಿಂದಾದ ಈ ಫುಡ್ ಪ್ಲಾಸ್ಟಿಕ್ ಪ್ಯಾಕಿಂಗ್ನಲ್ಲಿ ಇರುತ್ತೆ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ತಯಾರಿಸಿ ಇನ್ಸ್ಟಂಟಾಗಿ ತಿನ್ನಬೇಕು. ಇದು ದೇಹಕ್ಕೆ ಬಹಳ ಪರಿಣಾಮಕಾರಿ. ಇಂತಹ ಆಹಾರಗಳ ಬದಲಿಗೆ ನಾವು ಮನೆಯಲ್ಲಿ ಉಪ್ಪಿಟ್ಟು, ದೋಸೆ ಈ ರೀತಿಯಾದ ಆಹಾರಗಳನ್ನು ತಯಾರಿಸಿ ತಿನ್ನಬೇಕು. ಹಾಗೆಯೇ ಫ್ರೆಶ್ ಇರುವಂಥ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ಗಳನ್ನ ತಿನ್ನಬೇಕು. ಅನ್ಹೆಲ್ದಿ ಫುಡ್ನಿಂದ ಹೆಲ್ದಿ ಫುಡ್ಗೆ ಸ್ವಿಚ್ ಆಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.